ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಭೂಗೋಳದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸಮಗ್ರ ಭೂಮಿಯ ಮಧ್ಯದಲ್ಲಿ ಇರುವಂಥದ್ದು ಅದು ಮೇರು ಪರ್ವತ. ಇಡೀ ಭೂಮಿಯೇ ಒಂದು ಕಮಲದ ಪುಷ್ಪದಂತೆ ಇದ್ದರೆ ಆ ಕಮಲ ಪುಷ್ಪದ ಮಧ್ಯದಲ್ಲಿ ಇರುವಂತಹ ಕರ್ಣಿಕೆಯ ಹಾಗೆ ಇದೆ ಅದು ಮೇರು ಪರ್ವತ ಅಂತ. 1,00,000 ಯೋಜನ ವಿಸ್ತಾರವಾದಂತಹ ಮೇರು ಪರ್ವತದ ತುತ್ತ ತುದಿಯಲ್ಲಿ ಬ್ರಹ್ಮದೇವರ ಒಂದು ವಿಶೇಷವಾದಂತಹ ಒಂದು ಸ್ಥಾನ ಇದೆ. ಅದೇ ಶತಕೋಟಿ ಅಂತ ಹೆಸರುಳ್ಳಂಥದ್ದು. ಕೋಟಿ ಯೋಜನ ವಿಸ್ತಾರವಾದಂತಹ ಪ್ರದೇಶ ಅದು. ಅಲ್ಲಿಗೆ ವಿಷ್ಣುವಿನ ಪಾದವನ್ನ ಪ್ರಕ್ಷಾಳನೆ ಮಾಡಿದಂತಹ ನೀರು ಅಲ್ಲಿಗೆ ಬರ್ತದೆ ಅಂತ. ಅದಕ್ಕೆ ಹೆಸರು ವಿಷ್ಣುಪದಿ ಅಂತ. ಮುಂದೆ ಅದಕ್ಕೆ ಜಾಹ್ನವಿ, ಭಾಗೀರಥಿ ಅಂತ ಮೊದಲಾದ ಹೆಸರುಗಳೆಲ್ಲ ಇದೆ. ವಿಷ್ಣುವಿನ ಪಾದವನ್ನ ಪ್ರಕ್ಷಾಳನ ಮಾಡಿದ ನೀರು ಆದ್ರಿಂದ ಭಗವತ್ ಪದಿ ಅಥವಾ ವಿಷ್ಣುಪದಿ ಅಂತ ಹೆಸರು. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತಃ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವ ಅಂಡಕಟಾಹ ವಿವರೇಣ ಅಂತಃಪ್ರವಿಷ್ಟಾಯ ಬಾಹ್ಯ ಜಲಧಾರ. ಎಲ್ಲಿಂದ ಬಂದಂತಹ ಅದು ವಿಷ್ಣುಪದಿ. ವಾಮನ ರೂಪಿ ಭಗವಂತ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆಗಳಷ್ಟು ಜಾಗವನ್ನ ದಾನವನ್ನು ಪಡೆದುಕೊಂಡು ಒಂದು ಪಾದದಿಂದ ಸಮಗ್ರ ಭೂಮಂಡಲವನ್ನು ಅಳತೆ ಮಾಡಿ ಇನ್ನೊಂದು ಪಾದವನ್ನ ತನ್ನ ಎಡಕಾಲನ್ನು ಎತ್ತಿ ಮೇಲಕ್ಕೆ ಇಟ್ಟಾಗ ಅದು ಬ್ರಹ್ಮಾಂಡದ ಖರ್ಪರಕ್ಕೆ ತಾಗಿ ಆ ಭಗವಂತನ ವಾಮಪಾದಾಂಗುಷ್ಟ ಎಡಕಾಲಿನ ಅಂಗುಷ್ಟದ ನಖ ಉಗುರು ಆ ಬ್ರಹ್ಮಾಂಡದ ಕಟಾಹಕ್ಕೆ ತಾಗಿ ಅದು ಒಡೆದು ಅಲ್ಲಿಂದ ನೀರು ಬಂತು ಅಂತ. ಆ ನೀರನ್ನ ಬ್ರಹ್ಮದೇವರು ಕಮಂಡಲುವಿನಲ್ಲಿ ತುಂಬಿಸಿಕೊಂಡು ಭಗವಂತನ ಪಾದವನ್ನು ಚೆನ್ನಾಗಿ ತೊಳೆದ್ರು ಅಂತ. ಅಂತಹ ವಿಷ್ಣುಪದಿ ಭಗವತ್ ಪದಿ ಸಾಕ್ಷಾತ್ ಭಗವತ್ ಪದಿ ಇತಿ ಅನುಪಲಕ್ಷಿತ ವಚಃ. ಅದು ಹರಿತಾ ಹರಿತಾ ಬಂತು ಅಂತ. ದಿವೋ ಮೂರ್ಧನಿ
ಅವತತಾರ. ಸ್ವರ್ಗಲೋಕದ ಶಿರೋಭಾಗದಲ್ಲಿ ಬಂತು ಅಂತೆ. ಶಿರೋಭಾಗದಲ್ಲಿ ಹರಿತಾ ಹರಿತಾ ವಿಷ್ಣುಪದ ಅಂತ ಕರೆಯಲ್ಪಡುವಂತಹ ಧ್ರುವಲೋಕಕ್ಕೆ ಬಂತು. ಧ್ರುವಲೋಕದಲ್ಲಿ ಇರುವವರು ಯಾರು? ಅದು ಧ್ರುವಲೋಕ ಇರುವಂಥದ್ದು ಎಲ್ಲಿ ಅಂದರೆ ಶಿಂಶುಮಾರ ರೂಪಿ ಭಗವಂತನ ಲೋಕದಲ್ಲಿ. ಅವನ ಬಾಲದ ತುತ್ತ ತುದಿಯಲ್ಲಿ ಧ್ರುವಲೋಕ ಇದೆ. ಆ ಶಿಂಶುಮಾರ ಲೋಕಕ್ಕೆ ಹೆಸರು ವಿಷ್ಣುಪದ ಅಂತ. ಈ ನೀರಿಗೆ ಹೆಸರು ವಿಷ್ಣುಪದಿ ಅಥವಾ ಭಗವತ್ಪದಿ. ಸಾಕ್ಷಾತ್ ಭಗವಂತನ ಪಾದವನ್ನು ತೊಳೆದ ನೀರು ಅದು. ನಾವು ಭಗವಂತನ ಮೂರ್ತಿಯ ಪಾದವನ್ನ ತೊಳೆದ ನೀರು ತೀರ್ಥ, ಅದೇ ಪವಿತ್ರ ಅಂತ ಸ್ವೀಕಾರ ಮಾಡ್ತೇವೆ. ಆದರೆ ಸಾಕ್ಷಾತ್ ಭಗವಂತನ ಪಾದವನ್ನು ತೊಳೆದ ನೀರಲ್ಲವೇ ಇದು? ಅಷ್ಟು ಪವಿತ್ರವಾದಂತಹ ಆ ಭಗವತ್ ಪದಿ ಶಿಂಶುಮಾರ ಲೋಕದಲ್ಲಿ ಇರುವ ಧ್ರುವಲೋಕಕ್ಕೆ ಬಂತು. ಉತ್ತಾನಪಾದನ ಮಗನಾದಂತಹ ಧ್ರುವ ಆ ನೀರನ್ನು ತಲೆಯ ಮೇಲೆ ಧರಿಸಿಕೊಂಡ. ಯಾಕೆ ಅಂದರೆ ಪರಮ ಭಾಗವತಃ ಅಸ್ಮತ್ ಕುಲದೇವತಾ ಚರಣಾರವಿಂದೋದಕಂ. ಅದು ನಮ್ಮ ಕುಲದೇವತೆಯಾದಂತಹ ಭಗವಂತನ ಚರಣಕಮಲದ ನೀರು. ಚರಣಾರವಿಂದ ಉದಕಂ, ಪಾದಕಮಲವನ್ನ ಪ್ರಕ್ಷಾಲನೆಯನ್ನ ಮಾಡಿದಂತಹ ನೀರು, ಅದು ಪರಮ ಪವಿತ್ರವಾದದ್ದು ಅಂತ ಹೇಳಿ ಆದರದಿಂದ ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡ. ಅವನ ಶರೀರವೆಲ್ಲ ರೋಮಾಂಚನವಾಯಿತು ಅಂತೆ. ಆನಂದ ಬಾಷ್ಪ ಹರಿಯತೊಡಗಿತು ಅಂತೆ. ಅಷ್ಟು ಸಂತೋಷದಿಂದ ಇದ್ದಂತಹ ಧ್ರುವರಾಜ ಅವನ ತಲೆಯಿಂದ ಮತ್ತೆ ಕೆಳಗೆ ಹರಿತು ಸಪ್ತರ್ಷಿ ಮಂಡಲಕ್ಕೆ ಬಂತು. ಸಪ್ತ ಋಷಿಗಳು ಆ ನೀರಿನ ಮಹಿಮೆಯನ್ನು ಅರಿತುಕೊಂಡವರಾಗಿದ್ದರು. ಅದನ್ನ ಅವರು ಶಿರಸ್ಸಿನಲ್ಲಿ ಧರಿಸಿಕೊಂಡ್ರು. ಅವರು ಹೇಳ್ತಾರೆ, ತಪಸ್ಸಃ ಆತ್ಯಂತಿಕೀ ಸಿದ್ಧಿ ಏತಾವತಿ. ನಮ್ಮ ತಪಸ್ಸಿನ ಕೊನೆಯ ಸಿದ್ಧಿ ಇದು. ತಪಸ್ಸನ್ನೆಲ್ಲ ಮಾಡಿ ಕೊನೆಯ ಸಿದ್ಧಿ ಯಾವುದು ಅಂದರೆ ಅದು ಭಗವಂತನ ಪಾದೋದಕವನ್ನು ಶಿರಸ್ಸಿನಲ್ಲಿ ಧರಿಸಿಕೊಳ್ಳುವಂಥದ್ದು. ಇದು ತಪಸ್ಸಿನ ಅತ್ಯಂತ ಕೊನೆಯ ಸಿದ್ಧಿ ಇದು ಅಂತ ತಿಳಿದುಕೊಂಡು ತಮ್ಮ ಜಟೆಯಲ್ಲಿ ಧರಿಸಿಕೊಂಡ್ರು. ಅದು ಅಲ್ಲಿಂದ ಹರಿದು ಮತ್ತೆ ಬಂದಿದ್ದು ಎಲ್ಲಿಗೆ ಅಂದರೆ ಚಂದ್ರಮಂಡಲಕ್ಕೆ ಬಂತು ಅಂತ. ಚಂದ್ರಮಂಡಲದಿಂದ ಮತ್ತೆ ಹರಿದುಕೊಂಡು ಬಂದು ಮೇರು ಪರ್ವತದ ಶಿಖರದ ಮೇಲೆ ಇರುವಂತಹ 1 ಕೋಟಿ ಯೋಜನ ವಿಸ್ತಾರವಾದಂತಹ ಸುವರ್ಣಮಯವಾದಂತಹ ಚೌಕಾರದಲ್ಲಿ ಇರುವಂತಹ ಬ್ರಹ್ಮದೇವರ ಪುರಿಗೆ ಬಂತು. ಬ್ರಹ್ಮಸದನೇ ನಿಪತತಿ. ಅಲ್ಲಿಗೆ ಬಂದಂತಹ ಆ ವಿಷ್ಣುಪದಿ ಭಗವತ್ ಪದಿ 4 ಕವಲುಗಳಾಗಿ ಹರಿದಳು ಅಂತ. ತತ್ರ ಚತುರ್ಧ ಭಿದ್ಯಮಾನ ಚತುರ್ಭಿಃ ನಾಮಭಿಃ ಚತುರ್ದಿಶಂ ಅಭಿಸ್ಪಂದಂತಿ. ಸೀತಾ ಅಲಕಾನಂದ
ಚಕ್ಷು ಭದ್ರಾ ಇತಿ. 4 ಕವಲಾಗಿ ಹರಿದ್ಲು ಅಂತೆ. ಕವಲೆಡೋದು 4 ದಿಕ್ಕಿಗೆ ಹೋದ್ಲು. ಅದರ ಹೆಸರು ಕೂಡ ಹೇಳ್ತಾರೆ, ಸೀತಾ, ಅಲಕಾನಂದ, ಚಕ್ಷು, ಭದ್ರ ಅಂತ. ಎಲ್ಲಿಗೆ ಹರಿದು ಅವಳು ಸಮುದ್ರವನ್ನು ಸೇರಿದ್ಲು ಅದನ್ನು ಹೇಳ್ತಾ ಇದ್ದಾರೆ. 4 ಕವಲೊಡೆದು ಸಮುದ್ರವನ್ನು ಸೇರುವಂತಹ ಈ ನದಿಗೆ, ಒಂದೊಂದು ನದಿಗೆ ಒಂದೊಂದು ಹೆಸರು. ಅದರಲ್ಲಿ ಸೀತಾ ಎಂಬ ಧಾರೆ, ಆ ಸೀತಾ ಎಂಬ ನದಿಯಾಗಿ ಹರಿದಂತಹ ವಿಷ್ಣುಪದಿ, ಅದು ಬ್ರಹ್ಮಪುರಿಯಿಂದ ಕೆಳಗೆ ಬಂದು ಗಂಧಮಾದನ ಪರ್ವತದ ಶಿಖರದ ಮೇಲೆ ಬಂದು ಭದ್ರಾಶ್ವ ವರ್ಷ ಏನಿದೆ ಅದನ್ನು ಒದ್ದೆ ಮಾಡಿಕೊಂಡು ಪೂರ್ವದ ಈ ಲವಣ ಸಮುದ್ರದಲ್ಲಿ ಹೋಗಿ ಸೇರ್ತಾಳೆ ಅಂತ ಸೀತಾ ಎಂಬ ನದಿ. ಇನ್ನೊಂದು ಚಕ್ಷು ಎಂಬುದಾಗಿ ನದಿಯ ಹೆಸರು. ಅದು ಮಾಲ್ಯವತ್ತು ಪರ್ವತದ ಶಿಖರವನ್ನು ತಲುಪಿ ಅಲ್ಲಿಂದ ಅಡೆತಡ ಇಲ್ಲದೆ ಕೇತುಮಾಲ ವರ್ಷದಲ್ಲಿ ಹರಿದು ಬಂದು ಪಶ್ಚಿಮದ ಲವಣ ಸಮುದ್ರವನ್ನು ಸೇರುತ್ತಾಳೆ. ಸೀತಾ ಚಕ್ಷು. ಇನ್ನೊಂದು ಭದ್ರಾ ಎಂಬ ಧಾರೆ, ಅದು ಮೇರು ಪರ್ವತದ ಶಿಖರದಿಂದ ಉತ್ತರದ ಕಡೆಗೆ ಬಂದು ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಹೋಗ್ತಾ ಶೃಂಗವಾನ್ ಎಂಬ ಪರ್ವತಕ್ಕೆ ಬಂದು ಅಲ್ಲಿಂದ ಕುರುದೇಶದ ಮಾರ್ಗವಾಗಿ ಉತ್ತರದ ಕಡೆಗೆ ಹೋಗ್ತಾ ಅಲ್ಲಿಯ ಸಮುದ್ರವನ್ನು ಸೇರುತ್ತಾಳೆ. ಇನ್ನು ಒಂದು ಉಳಿತು, ಸೀತಾ, ಭದ್ರ, ಚಕ್ಷು. ಇನ್ನೊಂದು ಕೊನೆಯದ್ದು ಅಲಕಾನಂದ ಅಂತ. ಈ ಅಲಕಾನಂದ ಎಂಬ ನದಿ ಬ್ರಹ್ಮಪುರದಿಂದ ದಕ್ಷಿಣದ ಕಡೆಗೆ ಬಂದು ಎಲ್ಲ ಪರ್ವತಗಳನ್ನು ಏರಿಕೊಂಡು ಹೇಮಕೂಟ ಎಂಬ ಪರ್ವತಕ್ಕೆ ಬರುತ್ತದೆ ಅಂತೆ. ಹೇಮಕೂಟ ಪರ್ವತದಿಂದ ಬಹಳ ವೇಗವಾಗಿ ಹಿಮಾಲಯದ ಶಿಖರವನ್ನು ಸೀಳಿಕೊಂಡು ಈ ನಮ್ಮ ಭಾರತ ವರ್ಷಕ್ಕೆ ಇಳಿದವಳಾಗಿ ದಕ್ಷಿಣದ ಕಡೆಗೆ ಸಮುದ್ರಕ್ಕೆ ಹೋಗಿ ಸೇರುತ್ತಾಳೆ. ಅರ್ಥಾತ್ ಭಾರತ ವರ್ಷದಲ್ಲಿ ಈ ಬದರಿ ಕ್ಷೇತ್ರದಲ್ಲಿ ನಾವು ಅಲಕಾನಂದವನ್ನು ನೋಡಬಹುದು. ಅದು ಅಲಕಾನಂದ ಅಂದರೆ ಸಾಮಾನ್ಯ ನದಿಯಲ್ಲ, ಭಗವಂತನ ಪಾದವನ್ನು ತೊಳೆದಂತಹ ಪವಿತ್ರವಾದಂತಹ ವಿಷ್ಣುಪದಿ ನೀರು. ಅದು ನಮ್ಮ ಭಾರತ ವರ್ಷದಲ್ಲಿ ನಮಗೆ ಸಿಗುವಂಥದ್ದು. ಬದರಿ ಕ್ಷೇತ್ರದಲ್ಲಿ ಅಲಕಾನಂದ ನದಿ ಅಂತ ಇದೆ, ಆ ನದಿಯೇ ವಿಷ್ಣುಪದಿ. ಎಷ್ಟು ವಿಶೇಷ ಇದೆ ಆ ನದಿಯಲ್ಲಿ ಅಂದರೆ, ಯಸ್ಯಾಂ ಸ್ನಾನಾರ್ಥಂ ಚ ಆಗಚ್ಚತಃ ಪುಂಸಃ ಪದೇ ಪದೇ ಅಶ್ವಮೇಧ ರಾಜಸೂಯಾದೀನಾಂ ಫಲಂ ನ ದುರ್ಲಭಂ ಇತಿ. ಆ ಅಲಕಾನಂದ ನದಿಗೆ ಯಾರು ಸ್ನಾನಕ್ಕಾಗಿ, ಬಹಳ ಚಳಿ, ಆ ನೀರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಶೀತವಾಗಿ ಇರುತ್ತದೆ. ಒಂದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಶೀತವಾಗಿ ಇರುತ್ತದೆ. ಅದರಲ್ಲಿ ಮುಳುಗಿ ಸ್ನಾನ ಮಾಡಿದವರಿಗೆ ಅಷ್ಟು ಫಲ ಇದೆ. ಸ್ನಾನಕ್ಕಾಗಿ ಯಾರು ಬರುತ್ತಾರೋ ಅವರ ಒಂದೊಂದು ಹೆಜ್ಜೆಗೆ
ಅಶ್ವಮೇಧ ಮತ್ತು ರಾಜಸೂಯ ಯಾಗವನ್ನು ಮಾಡಿದ ಫಲ ಸಿಗುತ್ತದೆ ಅಂತ. ಅಲಕಾನಂದ ಇಲ್ಲಿ ಸ್ನಾನಕ್ಕಾಗಿ ಹೋಗುವಾಗ ಒಂದೊಂದು ಹೆಜ್ಜೆಯನ್ನು ಇಟ್ಟರೆ ಆ ಒಂದೊಂದು ಹೆಜ್ಜೆಯನ್ನು ಇಡುವಂಥದ್ದು ಅಶ್ವಮೇಧ ಮತ್ತು ರಾಜಸೂಯ ಯಾಗದ ಫಲವನ್ನು ಪಡೆದ ಹಾಗೆ ಅಂತ. ಇಷ್ಟು ಮಹತ್ವವನ್ನ ಆ ಅಲಕಾನಂದ ನದಿಗೆ ಹೇಳಿದ್ದಾರೆ. ಅಂತೂ ನಮ್ಮ ಭಾರತ ವರ್ಷದಲ್ಲಿ, ನಾವು ಮಾಡುವ ಭಾರತ ವರ್ಷದಲ್ಲಿ, ಭರತ ಖಂಡದಲ್ಲಿ ಆ ವಿಷ್ಣುಪದಿ ಬಂದು ಸೇರುತ್ತಾಳೆ. ನಾವೆಲ್ಲ ಈ ಭರತ ಖಂಡದಲ್ಲಿ, ಭಾರತ ವರ್ಷದಲ್ಲಿ ವಾಸವಾಗಿದ್ದೇವೆ. ಈ 9 ವರ್ಷಗಳು ಜಂಬೂ ದ್ವೀಪದ 9 ಖಂಡಗಳು, ಜಂಬೂ ದ್ವೀಪದಲ್ಲಿ ಇರುವಂತಹ 9 ಖಂಡಗಳು, ಅದರಲ್ಲಿ ಒಂದು ಖಂಡ ಭರತ ಖಂಡ. ಈ ಭರತ ಖಂಡ ಎಂಬುವಂಥದ್ದು 9 ವರ್ಷಗಳಲ್ಲಿ ಈ ಒಂದೇ ಒಂದು ಭರತ ಖಂಡ ಅದು ಕರ್ಮಭೂಮಿ ಅಂತ ಅನ್ನಿಸಿಕೊಳ್ಳುತ್ತದೆ. ತತ್ರಾಪಿ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ. ಭಾರತ ಮಾತ್ರ ಕರ್ಮಕ್ಷೇತ್ರ ಅಂತ. ಬೇರೆ 8 ಖಂಡಗಳು ಇವೆ, ಅವೆಲ್ಲ ಭೋಗ ಭೂಮಿಗಳು, ಭೋಗ ಭೂಮಿ ಅಂತ. ಇದು ಭಾರತ ವರ್ಷ ಮಾತ್ರ ಕರ್ಮಭೂಮಿ. ಉಳಿದದ್ದು ಏನು? ಅದು ಸ್ವರ್ಗದ ಹಾಗೆ ಅಂತ, ಭೂಮಿಯಲ್ಲಿ ಇರುವ ಸ್ವರ್ಗ ಅಂತ. ಅಲ್ಲಿಗೆ ಯಾರೆಲ್ಲ ಬರ್ತಾರೆ ಅಂದ್ರೆ, ಯಾರು ಇಲ್ಲಿಂದ ಸ್ವರ್ಗಕ್ಕೆ ಹೋಗಿರ್ತಾರೋ ಆ ಸ್ವರ್ಗದಲ್ಲಿ ತಮ್ಮ ಪುಣ್ಯಕ್ಕೆ ಅನುಗುಣವಾಗಿ ಭೋಗಗಳನ್ನು ಅನುಭವಿಸಿ ಸ್ವಲ್ಪ ಏನೋ ಅಳಿದುಳಿದ ಪುಣ್ಯ ಇರುತ್ತದೆ, ಆ ಪುಣ್ಯವನ್ನು ಇಟ್ಟುಕೊಂಡು ಮತ್ತೆ ಬರುವವರು ಯಾರಿದ್ದಾರೆ ಅವರು ಈ ಭಾರತವನ್ನು ಬಿಟ್ಟು ಬೇರೆ ಎಲ್ಲ ಖಂಡಗಳಲ್ಲಿ ಹೋಗಿ ವಾಸ ಮಾಡ್ತಾರೆ. ದೇವಲೋಕದ ಸ್ವರ್ಗ ಅದು ಬೇರೆ, ಇದು ಭೂಮಿಯ ಸ್ವರ್ಗ. ಇನ್ನು ಉಳಿದ 8 ಖಂಡಗಳು ಅಲ್ಲಿ ಹೋಗಿ ಇದು ಭೂಲೋಕದ ಸ್ವರ್ಗ ಅಂತ ಅಲ್ಲಿ ಸುಖವನ್ನೆಲ್ಲ ಅನುಭವಿಸ್ತಾರೆ ಅಂತ. ಹಾಗಾದರೆ ಈ ಭಾರತ ವರ್ಷ ಎಂಬುವಂಥದ್ದು ಅದು ಕರ್ಮಭೂಮಿ ಅಂತ ಅನ್ನಿಸಿಕೊಳ್ಳುತ್ತದೆ. ಹೀಗೆ ಜಂಬೂದ್ವೀಪದಲ್ಲಿ 9 ವರ್ಷಗಳು 9 ಖಂಡಗಳು ಇವೆ. ನವಸ್ವಪಿ ವರ್ಷೇಶು ಭಗವಾನ್ ನಾರಾಯಣ ಮಹಾಪುರುಷ. ಈ 9 ಖಂಡಗಳಲ್ಲಿ ಕೂಡ ಭಗವಂತ ಒಂದೊಂದು ರೂಪದಲ್ಲಿ ಇದ್ದಾನೆ. ಆ ಒಂದೊಂದು ರೂಪದಲ್ಲಿ ಇರುವ ಭಗವಂತನನ್ನ ಒಬ್ಬೊಬ್ಬರು ಸ್ತೋತ್ರ ಮಾಡ್ತಾ ಇರ್ತಾರೆ ಒಂದೊಂದು ಖಂಡದಲ್ಲಿಯೂ ಕೂಡ. ಜಂಬೂದ್ವೀಪದಲ್ಲಿ ಮಧ್ಯದಲ್ಲಿ ಇರುವಂತಹ ಒಂದು ಖಂಡ ಅದೇ ಇಳಾವೃತ ವರ್ಷ, ಇಳಾವೃತ ಖಂಡ ಅಂತ. ಈ ಇಳಾವೃತ ಖಂಡದ ಮಧ್ಯದಲ್ಲಿ ಇರುವಂಥದ್ದು ಮೇರು ಪರ್ವತ. ಈ ಇಳಾವೃತ ಖಂಡದಲ್ಲಿ ಅಲ್ಲಿ ಇರುವುದು ಯಾರು ಅಂದರೆ ಪಾರ್ವತೀ ದೇವಿಯರು ಪತಿಯಾದಂತಹ ರುದ್ರದೇವರ ಬಳಿಯಲ್ಲಿ ಇರ್ತಾರೆ ಅಂತೆ. ರುದ್ರದೇವರನ್ನ ಬಿಟ್ಟರೆ ಮತ್ತೆ ಯಾರು ಗಂಡಸರು ಅಲ್ಲಿ ಇಲ್ಲ, ಪುರುಷರು ಯಾರು ಇಲ್ಲ, ಬರೀ ಶಂಕರ ಒಬ್ಬರೇ ಅಂತೆ. ಮತ್ತೆ ಉಳಿದವರೆಲ್ಲ ಪಾರ್ವತೀ ದೇವಿಯರ ಅನುಚರರು, ಎಲ್ಲರೂ ಸ್ತ್ರೀಯರೇ. ಮಾತ್ರವಲ್ಲ, ಯಾರಾದರೂ ಆ ಇಳಾವೃತ ಖಂಡಕ್ಕೆ ಪುರುಷರು ಪ್ರವೇಶ ಮಾಡಿದ್ದರೆ ಅವರೆಲ್ಲ ಸ್ತ್ರೀಯರಾಗಿ ಬಿಡ್ತಾರೆ ಅಂತ. ಇದು ಪಾರ್ವತೀ ದೇವಿಯರ ಶಾಪ. ಅದಕ್ಕೆ ಅದರ ಹೆಚ್ಚಿನ ವಿವರವನ್ನ ಶುಕಾಚಾರ್ಯರು ಹೇಳ್ತಾರೆ, 9ನೇ ಸ್ಕಂದದಲ್ಲಿ ವರ್ಣನೆ ಮಾಡುತ್ತೇವೆ ಅಂತ. ಯಾಕೆ ಶಾಪ ಬಂತು, ಏನು ಕತೆ ಅಂತ. ಅಂತೂ ಶಾಪವಿರುವ ಪ್ರಯುಕ್ತ ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ,
ಪುರುಷರು ಪ್ರವೇಶ ಮಾಡಿದರೆ ಸ್ತ್ರೀಯರಾಗಿ ಬಿಡ್ತಾರೆ. ಹಾಗಾದರೆ ಪುರುಷ ಅಂದರೆ ಯಾರು ಅಲ್ಲಿ? ಒಬ್ಬನೇ ಒಬ್ಬ ರುದ್ರದೇವರು ಮಾತ್ರ. ರುದ್ರದೇವರು ಪಾರ್ವತಿ ದೇವಿಯಿಂದ ಕೂಡಿಕೊಂಡು ಸಂಕರ್ಷಣನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾನಾಯ ಅನಂತಾಯ ಅವ್ಯಕ್ತಾಯ ನಮಃ. ಈ ಮಂತ್ರವನ್ನು ಜಪವನ್ನು ಮಾಡಿಕೊಂಡು ಈ ಮಂತ್ರದಿಂದ ಭಗವಂತನನ್ನ ಸ್ತೋತ್ರ, ಸಂಕರ್ಷಣ ರೂಪಿ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಇನ್ನೊಂದು ಖಂಡ, ಅದು ಭದ್ರಾಶ್ವ ಖಂಡ ಅಂತ. ಎರಡನೆಯ ಖಂಡ ಭದ್ರಾಶ್ವ ಖಂಡ. ಈ ಭದ್ರಾಶ್ವ ಖಂಡದಲ್ಲಿ ಹಯಗ್ರೀವ ರೂಪಿ ಭಗವಂತನನ್ನ ಭದ್ರಶ್ರವ ಎಂಬುವವ ಧರ್ಮಪುತ್ರನಾದಂತಹ ಭದ್ರಶ್ರವ ಮತ್ತು ಅವನ ಸೇವಕರು ಅವರೆಲ್ಲ ಸೇರಿಕೊಂಡು ಹಯಗ್ರೀವ ರೂಪಿ ಭಗವಂತನನ್ನ ಬಹಳ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತೆ. ಓಂ ನಮೋ ಭಗವತೆ ಧರ್ಮಾಯ ಆತ್ಮವಿಶೋಧನಾಯ ನಮಃ. ಈ ಮಂತ್ರವನ್ನು ಹೇಳಿಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ಈ ಭಗವಂತನ ಲೀಲೆ ಬಹಳ ವಿಚಿತ್ರವಾಗಿದೆ ಅಂತ ಅವರೆಲ್ಲ ಹೇಳ್ತಾರೆ, ಭದ್ರಾಶ್ವ ಮೊದಲಾದವರು. ಭಗವಂತನ ಲೀಲೆಯೇ ಬಹಳ ವಿಶೇಷ. ಯಾಕೆ ಅಂದರೆ ಅಹೋ ವಿಚಿತ್ರಂ ಭಗವದ್ ವಿಚೇಷ್ಟಿತಂ ಜ್ಞಂತಂ ಜನೋಯಂ ಹಿ ಮಿಷನ್ನ ಪಶ್ಯತಿ ಧ್ಯಾಯನ್ನ ಸದ್ಯರಿಹಿ ವಿಕರ್ಮ ಸೇವಿತಂ ನಿರ್ಹೃತ್ಯ ಪುತ್ರಂ ಪಿತರಂ ಜಿಜೀವಿಷತಿ. ಇಡೀ ಜಗತ್ತನ್ನು ಸಂಹಾರ ಮಾಡುವಂತಹ ಮೃತ್ಯು ಎಲ್ಲರ ಕಣ್ಣೆದುರಿಗೆ ಕಂಡರೂ ಕೂಡ ಈ ಜೀವರು ಏನು ಮಾಡ್ತಾ ಇದ್ದಾರೆ? ಅದನ್ನು ತುಚ್ಛವನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿಯೊಬ್ಬರು ಸಾಯುವುದನ್ನು ಕಾಣುತ್ತಾ ಇದ್ದಾರೆ. ಆದರೂ ಈ ತುಚ್ಛವಾದಂತಹ ವಿಷಯ ಸುಖಗಳನ್ನು ಇನ್ನೂ ಭೋಗಿಸಬೇಕು ಅಂತ ಭೋಗದಲ್ಲಿಯೇ ಆಸಕ್ತರಾಗಿ ಬಿಟ್ಟಿದ್ದಾರೆ. ನಿರ್ಹೃತ್ಯ ಪುತ್ರಂ ಪಿತರಂ ಜಿಜೀವಿಷತಿ. ಮೃತನಾದಂತಹ ತಂದೆಯ ಶವವನ್ನು ಪುತ್ರನಾದವ ತನ್ನ ಕೈಯಿಂದಲೇ ದಹನ ಮಾಡಿ ಬರ್ತಾನೆ. ಅಂದರೆ ನೋಡ್ತಾ ಇದ್ದಾನೆ, ಕರ್ಮವನ್ನು ಮಾಡ್ತಾ ಇದ್ದಾನೆ. ಅಥವಾ ತಂದೆಯಾದವ ಮಗನ ಮರಣದಿಂದ ಅವನ ಶವವನ್ನು ದಹನ ಮಾಡಿ ಬರ್ತಾನೆ. ಹೀಗೆ ಕಣ್ಣೆದುರಿಗೆ ಮೃತ್ಯು ಸಂಭವಿಸ್ತಾ ಇದೆ. ಸ್ವಲ್ಪ ವೈರಾಗ್ಯ ಬರ್ತದೆ ಅಷ್ಟೇ, ಸ್ಮಶಾನ ವೈರಾಗ್ಯ ಅಂತ. ಅಲ್ಲಿಂದ ಹೊರಟು ಮನೆಗೆ ಬಂದ ಮೇಲೆ ಮತ್ತೆ ಸುಖದಲ್ಲಿಯೇ ಭೋಗರಲ್ಲಿಯೇ ಮಗ್ನರಾಗುವಂಥದ್ದು. ಇದು ಭಗವಂತನ ವಿಚಿತ್ರವಾದಂಥ ಲೀಲೆ ಅಲ್ಲವೇ ಅಂತ ಭಗವಂತನನ್ನು ಕೊಂಡಾಡುತ್ತಾ ಇದ್ದಾರೆ. ಹಯಗ್ರೀವ ರೂಪಿ ಭಗವಂತ ಏನು ಮಾಡಿದ ಅಂದರೆ ವೇದಗಳನ್ನು ರಕ್ಷಣೆ ಮಾಡಿದ. ವೇದಾನ್ ಯುಗಾಂತೆ ತಮಸಾ ತಿರಸ್ಕೃತಾನ್ ರಸಾತಲಾದ್ಯೋ ನೃತುರಂಗ ವಿಗ್ರಹ. ವೇದವನ್ನೆಲ್ಲ ಈ ಅಸುರರು ಅಪಹರಣ ಮಾಡಿದ್ರು ಅಂತೆ. ಭಗವಂತ ಕುದುರೆಯ ಮುಖವುಳ್ಳಂತಹ ಅವತಾರವನ್ನು ಮಾಡಿ ರಸಾತಲಕ್ಕೆ ಹೋಗಿ ವೇದವನ್ನು ಕದ್ದಂತಹ ಅಸುರರನ್ನು ಸಂಹರಿಸಿ ಮತ್ತೆ ವೇದವನ್ನು ತಂದು ರಕ್ಷಣೆ ಮಾಡಿದ. ತಸ್ಮೈ ನಮಸ್ತೆ
ಅವಿತಥೇ ಹಿತಾಯ, ಇದು ಯಾಕೆ? ನಮ್ಮ ಹಿತಕ್ಕಾಗಿ. ಅಂತಹ ಹಯಗ್ರೀವ ರೂಪಿ ಭಗವಂತನಿಗೆ ನಮಸ್ಕಾರ ಅಂತ ಭದ್ರಾಶ್ವಖಂಡದಲ್ಲಿ ಭದ್ರಶ್ರಮ ಹಯಗ್ರೀವ ರೂಪಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೀಗೆಯೇ 9 ಖಂಡದಲ್ಲಿ ಭಗವಂತನ ಒಂದೊಂದು ರೂಪವನ್ನು ಒಬ್ಬೊಬ್ಬರು ಚಿಂತನೆ ಮಾಡ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ಹರಿವರ್ಷ ಖಂಡದಲ್ಲಿ ನರಸಿಂಹದೇವರನ್ನ ಪ್ರಹ್ಲಾದರು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅದರ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.